ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಕ್ಕಳು ಸ್ಕೂಲಲ್ಲಿ ಯುಗಾದಿ ಹಬ್ಬದ ಸೆಲೆಬ್ರೇಷನ್ನು ಮತ್ತು ಲಾಸ್ಟ್ ಡೇ ಆಫ್ ಪ್ರೆಪ್ ಒಂದು ಸ್ನ್ಯಾಕ್ಸ್ ಪಾರ್ಟಿ ಎಲ್ಲ ಆಯಿತು. ಸೊ ಎಲ್ಲ ಮುಗಿಸ್ಕೊಂಡು ಮಮ್ಮಿ ಮನೆಗೆ ಬಂದಿದ್ದೆ. ಸೊ ಮಮ್ಮಿ ಊಟ ಮಾಡಿಸಿ ನಾನು ಅವರನ್ನು ಮಲಗಿಸ್ದೆ. ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಅವ್ರಿಗೂ ರಿಲ್ಯಾಕ್ಸ್ ಆಗುತ್ತೆ. ಮಕ್ಕಳು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮಲಗಿದ್ದಾರೆ. ಟೈಮ್ ಬಂದುಬಿಟ್ಟು 5:20. ಇನ್ನು ಯುಗಾದಿ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಬರ್ಬೇಕು. ಹಣ್ಣು, ಸೊ ಬೇವು, ಮಾವಿನ ಸೊಪ್ಪು ಎಲ್ಲ ತೊಗೊಂಡು ಬರಬೇಕು. ಸೊ ಅವ್ರು ಮಲ್ಕೊಂಡ್ರೆ 1-2 ಅವರ್ಸ್ ಆರಾಮಾಗಿ ಮಲ್ಕೊತಾರೆ. ಸೊ ಫಸ್ಟು ನಾನು ಅವ್ರನ್ನ ಮಲಗಿಸ್ಬೇಕು. ನಾನು ಪಕ್ಕದಲ್ಲಿ ಮಲ್ಕೊಂಡು ಅವ್ರನ್ನ ಮಲಗಿಸ್ಬೇಕು. ಒಂದೊಂದು ಸತಿ ಏನಾಗುತ್ತೆ ಅಂದರೆ ಅವರೇ ಮಲಗಿರಲ್ಲ, ನಾನೇ ಮಲ್ಕೊಂಬಿಟ್ಟಿರ್ತೀನಿ. ಆ ಥರ ಆಗಿರುತ್ತೆ. ಸೊ ಇವಾಗ ಮಲಗಿದಾರಲ್ಲ, ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬರಬೇಕು. ಆ್ಯಂಡ್ ನೆನ್ನೆ ಹೋಗಿ ಟ್ರೆಂಡ್ಸಲ್ಲಿ ಡ್ರೆಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಸೊ ಫಸ್ಟು ಶಾಪಿಂಗ್ ಮಾಡಿಕೊಂಡು ಬಂದುಬಿಡೋಣ. ಸೊ ಸಾಯಂಕಾಲ ಆಗ್ತಾ ಫುಲ್ ರಶ್ ಆಗಿಬಿಡುತ್ತೆ ಮಾರ್ಕೆಟು ಸತ. ಸೊ ನಮ್ಮ ಏರಿಯಾದಲ್ಲೇ ಎಲ್ಲ ಸಿಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಅನ್ನೋದು ಬಿಟ್ಬಿಟ್ರೆ ಬಟ್ ಎಲ್ಲ ಪ್ರತಿಯೊಂದೂ ಸಿಗುತ್ತೆ. ಹೋಗಿ ತೊಗೊಂಡು ಬರಬೇಕು ಇವಾಗ ಅಷ್ಟೇ. ಯುಗಾದಿ ಹಬ್ಬದಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮಾವಿನ ಸೊಪ್ಪೆಲ್ಲ ಎಷ್ಟು ಫ್ರೆಶ್ ಆಗಿ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಯುಗಾದಿ ಹಬ್ಬದ ಹಿಂದಿನ ದಿನ ಎಷ್ಟು ಮಳೆ ಬರ್ತಾ ಇದೆ ಅಂದರೆ ಅಪ್ಪ, ಫುಲ್ ಮಳೆ ಬರ್ತಾ ಇದೆ. ಮೈ ಮಾಮ್ ಇಸ್ ಡೂಯಿಂಗ್ ಚಪಾತಿ. ಸೊ ರಾತ್ರಿ ಊಟಕ್ಕೆ ಮಮ್ಮಿ ಚಪಾತಿನ ಮಾಡ್ತಾಯಿದ್ರು ಆ್ಯಂಡ್ ಅಕ್ಕ ಬೇಯಿಸ್ತಾ ಇದ್ಲು. ನನ್ನ ಮಕ್ಕಳಂತೂ ಚಪಾತಿ ಹಿಟ್ಟು ನೋಡಿದ್ರೆ ಸಾಕು ಸ್ವಲ್ಪ ಕೊಡಿ ಅಂತ ಹಠ ಮಾಡ್ತಾರೆ. ನಮ್ಮ ಹಾಗೆ ಮಾಡ್ತಾರೆ, ಇಲ್ಲಿ ಮಮ್ಮಿ ಮನೆಗೆ ಬಂದರೂ ಹಾಗೆ ಮಾಡ್ತಾರೆ. ಸೊ ಸ್ವಲ್ಪ ಕೊಡ್ತಾರೆ. ಕೊಟ್ಟು ಅದನ್ನು ಲಟ್ಸೋದು ಇಲ್ಲ ಬೇರೆ ಬೇರೆ ಶೇಪ್ ಮಾಡೋದು, ಈ ಕ್ಲೇಲೆಲ್ಲ ಶೇಪ್ ಮಾಡ್ತೀವಲ್ಲ ಅದೇ ರೀತಿ ಈ ಚಪಾತಿ ಹಿಟ್ಟಲ್ಲಿ ಮಾಡ್ತಾ ಇರ್ತಾರೆ. ಸೊ ಅದರದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ಯುಗಾದಿ ಹಬ್ಬ. ಸೊ ನಮ್ಮನೆ ಎದುರುಗಡೆ ಮನೆ ಅವರು ಮಾವಿನ ಮರ ಹಾಕಿದ್ರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಯಾಕೆಂದರೆ ಹಿಂದಿನ ದಿನ ಮಳೆ ಬೇರೆ ಬಂದಿತ್ತು. ಫುಲ್ ಫ್ರೆಶ್ ಆಗಿ ಮರ ಕಾಣಿಸ್ತಾ ಇತ್ತು. ಮಾವಿನಕಾಯಿನೂ ಅಷ್ಟೇ ಪುಟಾಣಿಯಾಗಿ ಇತ್ತು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದ್ರ ಪಕ್ಕದಲ್ಲಿ ಹೊಂಗೆ ಮರ ಕೂಡ ಇತ್ತು. ಎಲ್ಲರಿಗೂ ಗೊತ್ತಿರುತ್ತೆ ಹೊಂಗೆ ಮರ ನೆರಳು ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ ಅಂತ. ಯುಗಾದಿ ಹಬ್ಬ ಅಂದರೆ ನಾನು ಮಮ್ಮಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದು. ಯಾಕೆಂದರೆ ಅವತ್ತಿನ ದಿನ ಡ್ಯಾಡಿಯವ್ರ ಅಪ್ಪ ಅಮ್ಮಂಗೆ ಹಿರಿಯರಿಗೆ ಬಟ್ಟೆನ ಇಡ್ತೀವಿ. ಅದೇ ರೀತಿ ನಮ್ಮ ಅತ್ತೆ ಮನೆ ಕಡೆ ದಸರಾ ಹಬ್ಬದ ಟೈಮಲ್ಲಿ ಹಿರಿಯರಿಗೆ ಬಟ್ಟೆನ ಇಡ್ತಾರೆ. ಸೊ ಆವಾಗ ಊರಿಗೆ ಹೋಗ್ತೀವಿ. ಯುಗಾದಿ ಹಬ್ಬಕ್ಕೆ ಮಮ್ಮಿ ಮನೆಯಲ್ಲಿ ಬರ್ತೀವಿ. ಸೊ ಬೆಳಗ್ಗೆ ನಾನು ಅಕ್ಕ ಅಮ್ಮ ಎಲ್ಲರೂ ಬೇಗ ಎದ್ದಿದ್ವಿ. ಹಬ್ಬದ ಕೆಲಸಗಳು ಜಾಸ್ತಿನೇ ಇರ್ತವೆ. ಸೊ ಅಡುಗೆ ಪ್ರಿಪ್ರೇಷನ್ಸು, ಪೂಜೆ ಕೆಲಸ ಪ್ರತಿಯೊಂದೂ. ಸೊ ಮಮ್ಮಿ ಅಕ್ಕ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಡುಗೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಾಯಿದ್ರು. ನಾನು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ತಾ ಇದ್ದೆ. ಮಮ್ಮಿ ಮನೆಗೆ ಹೆಲ್ಪರ್ ಬರ್ತಾರೆ, ಆದರೂ ಅವತ್ತಿನ ದಿನ ಎಲ್ಲ ರಜಾ ಹಾಕಿದ್ರು. ಏಕೆಂದರೆ ಹಬ್ಬ ಅವರು ಸತ ಮಾಡಬೇಕು ಅಂತ. ಸೊ ನಾನೆಲ್ಲ ಆ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೆ. ಸೊ ಯುಗಾದಿ ಹಬ್ಬ ಅಂದರೆ ಬೇವು ಬೆಲ್ಲ. ಸೊ ನಮ್ಮ ಮನೇಲಿ ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ಬೇವಿನ ಹೂವು ಮತ್ತು ಬೇವಿನ ಎಲೆಗಳು, ಬೆಲ್ಲ, ಒಣಕೊಬ್ಬರಿ, ಹುರ್ಗಡ್ಲೆ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಡ್ತೀವಿ. ಬೇರೆ ಬೇರೆ ಕಡೆ ಬೇರೆ ರೀತಿ ಎಲ್ಲ ಮಾಡ್ತಾರೆ, ಬಟ್ ನಮ್ಮ ಕಡೆ ಇದೇ ರೀತಿ ಮಾಡೋದು. ಸೊ ಮಮ್ಮಿ ಎಲ್ಲ ರೆಡಿ ಮಾಡಿ ಪ್ಲೇಟಿಗೆಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮಮ್ಮಿ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಕೊಬ್ಬರಿ ಹುರ್ಗಡ್ಲೆ ಅಲ್ವಾ ನಮ್ಮ ಅಷ್ಟೇ ರೆಡಿ ಆಯಿತು. ಒಬ್ಬಟ್ಟಿಗೆ ಅಂತ ಬೇಳೆ ಎಲ್ಲ ಬೇಯಕ್ಕೆ ಹಾಕಿದ್ರು. ಯಾರಿಗೆ ತಾನೇ ಒಬ್ಬಟ್ಟಿನ ಸಾರು ಇಷ್ಟ ಆಗಲ್ಲ ಹೇಳಿ? ಎಲ್ಲರಿಗೂ ಒಬ್ಬಟ್ಟಿನ ಸಾರು ಅಂದರೆ ತುಂಬಾ ಇಷ್ಟ ಆಗಿರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ನಮ್ಮನೆ ಕಡೆ ಅಂತೂ 2-3 ದಿನ ಇಟ್ಕೊಂಡು ಒಬ್ಬಟ್ಟಿನ ಸಾರನ್ನ ಊಟ ಮಾಡ್ತೀವಿ. ಬಟ್ ಕೆಲವರು ಒಂದೇ ದಿನ ಇಟ್ಕೊಂಡು ಊಟ ಮಾಡ್ತಾರೆ, ಯಾಕೆಂದರೆ ಅದು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ.
ಸೊ ಇವರೇನೆ ನಮ್ಮ ಡ್ಯಾಡಿಯವರ ಅಪ್ಪ ಅಮ್ಮ, ನನ್ನ ತಾತ ಅಜ್ಜಿ. ಸೊ ಮಮ್ಮಿ ಹೊಸ ಸ್ಯಾರಿ, ಪಂಚೆ, ಶರ್ಟ್ ಪೀಸು, ಟವೆಲ್ ಎಲ್ಲ ತೊಗೊಂಡು ಬಂದಿದ್ದರು. ಸೊ ಮಮ್ಮಿ ಮನೆ ಕಡೆ ಒಂದೇ ಕಳಸನ ಇಟ್ಟು ಪೂಜೆನ ಮಾಡ್ತಾರೆ. ಆದರೆ ನಮ್ಮ ಅತ್ತೆ ಮನೆ ಕಡೆ ದಸರಾ ಹಬ್ಬಕ್ಕೆ ಹಿರಿಯರಿಗೆ ಬಟ್ಟೆ ಇಡ್ತಾರಲ್ಲ, ಅವರು 2 ಕಲಶನ ಇಟ್ಟು ಪೂಜೆನ ಮಾಡ್ತಾರೆ. ಸೊ ಒಂದೊಂದು ಮನೆ ಕಡೆ ಒಂದೊಂದು ಪದ್ಧತಿ ಇರುತ್ತೆ. ಸೊ ನಾನು ಅಲ್ಲಿ ಹೋದಾಗ ಅಲ್ಲಿ ಯಾವ ಥರ ನಮ್ಮ ಅತ್ತೆ ಮಾಡ್ತಾರೆ ಅಂತ ನೋಡ್ತಾ ಇರ್ತೀನಿ. ಇಲ್ಲಿ ಯುಗಾದಿ ಹಬ್ಬದಲ್ಲಿ ಮಮ್ಮಿ ಯಾವ ಥರ ಮಾಡ್ತಾರೆ ಅಂತ ನೋಡ್ತಾ ಇರ್ತೀನಿ. ಸೊ ಮಕ್ಕಳು ಕೂಡ ಎದ್ರು. ಸೊ ಅವ್ರಿಗೂ ರಾಗಿ ಸರಿ ಎಲ್ಲ ತಿನ್ನಿಸಿ ಸ್ನಾನ ಮಾಡ್ಸೋಕ್ಕೆ ಎಣ್ಣೆ ಎಲ್ಲ ಹಚ್ಚುತ್ತಾ ಇದ್ದೆ. ಯುಗಾದಿ ಹಬ್ಬ ಅಂದರೆ ಎಣ್ಣೆ ಸ್ನಾನ ಮಾಡಿಸ್ಬೇಕು. ಸೊ ಅದಕ್ಕೆ ಮಕ್ಕಳಿಗೆ ಎಣ್ಣೆ ಎಲ್ಲ ಹಚ್ಚುತ್ತಾ ಇದ್ದೆ. ಎಣ್ಣೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ಸೊ ನ್ಯೂಸ್ ಪೇಪರ್ ಹಾಕಿ ಅವ್ರನ್ನ ಕೂರಿಸಿದ್ದೆ. ಸ್ವಲ್ಪ ಹೊತ್ತು ಬಿಸಿಲಿಗೂ ಸತ ಕೂರಿಸಿದ್ದೆ. ಎಣ್ಣೆ ಎಲ್ಲ ಹಚ್ಚಿದ್ರು. ಹಚ್ಚಾದ್ಮೇಲೆ ಸೊ ನಾನು ಸತ ಮುಖಕ್ಕೆಲ್ಲ, ಕೈಗೆ ಕಾಲಿಗೆ ಎಲ್ಲ ಹಚ್ಕೊತಾ ಇದ್ದೆ ಎಣ್ಣೆನ. ಸೊ ಸ್ನಾನ ಎಲ್ಲ ಮಾಡಿಸ್ದೆ ಮಕ್ಕಳಿಗೆ. ಅಷ್ಟೊತ್ತಿಗೆ ಡ್ಯಾಡಿನೂ ಸತ ಪೂಜೆ ಎಲ್ಲ ಮಾಡಿದರು. ಸೊ ಮಮ್ಮಿ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ರು. ಅಕ್ಕ ಅಡುಗೆ ಕೆಲಸ ಎಲ್ಲ ಮಾಡ್ತಾಯಿದ್ಲು. ಸೊ ಅವಳು ಕಡಲೆಬೇಳೆ ವಡೆನ ಮಾಡ್ತಾಯಿದ್ಲು. ತುಂಬಾ ಚೆನ್ನಾಗಿ ಆಗಿತ್ತು. ಸೊ ಅದಕ್ಕೆ ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕಿರ್ತಾರಲ್ಲ, ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಯೂಶ್ವಲಿ ನಮ್ಮ ಅಕ್ಕ ಬೋಂಡಾ ಬಜ್ಜಿ ಈ ಥರ ವಡೆಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ರೆಡಿ, ಚಿತ್ರಾನ್ನ ರೆಡಿ, ಇದು ಕಡಲೆಬೇಳೆ ವಡೆದು ಚಿತ್ರಾನ್ನ ರೆಡಿಯಾಗಿದೆ. ಚಿತ್ರಾನ್ನ ರೆಡಿ, ಒಬ್ಬಟ್ಟಿನ ಸಾಂಬಾರ್, ಕೋಸಂಬರಿ, ಮೊಸರನ್ನ, ಮತ್ತೆ ಕೋಸಂಬರಿ ತೆಗಿ, ಕೋಸಂಬರಿ. ಸೊ ಸದ್ಯಕ್ಕೆ ಇಷ್ಟು ರೆಡಿಯಾಗಿದೆ. ಮಕ್ಕಳಿಗೆ ಸ್ನಾನ ಎಲ್ಲ ಮಾಡಿಸ್ಕೊಟ್ಟೆ. ಮಮ್ಮಿ ಬಂದು ಮಕ್ಕಳಿಗೆ ಬಟ್ಟೆ ಎಲ್ಲ ಹಾಕಿ ತಲೆ ಎಲ್ಲ ಒರೆಸ್ತಾ ಇದ್ದರು. ಈ ಫ್ರಾಕ್ ಬಂದುಬಿಟ್ಟು ನನ್ನ ಮಕ್ಕಳು ಬರ್ಡೇಗೆ ನನ್ನ ಫ್ರೆಂಡ್ ಕೊಟ್ಟಿದ್ದು. ಸೊ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ಮತ್ತು ನನ್ನ ಮಕ್ಳಿಗೂ ತುಂಬ ಇಷ್ಟಪಟ್ಟು ಫ್ರಾಕ್ನ ಹಾಕಿಸ್ಕೊಂಡ್ರು. ಸೊ ನಾನು ಯುಗಾದಿ ಹಬ್ಬಕ್ಕೆ ಅಂತ ನನ್ನ ಮಕ್ಕಳಿಗೆ ಏನು ಡ್ರೆಸ್ಸು ಕೊಡಿಸ್ಲಿಲ್ಲ. ಏಕೆಂದರೆ ಅವ್ರ ಬರ್ಡೇಗೆ 4-5 ಜೊತೆ ಡ್ರೆಸ್ಗಳು ಬಂದಿತ್ತು. ಸೊ ಅದನ್ನೇ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಫ್ರಾಕ್ನ ಯುಗಾದಿ ಹಬ್ಬಕ್ಕೆ ಅಂತ ಹಾಕಿದ್ದೀನಿ. ಸೊ ಮಮ್ಮಿ ಅವ್ರ ಕೈಲಿ ಪೂಜೆ ಎಲ್ಲ ಮಾಡಿಸ್ತಾ ಇದ್ರು. ಯುಗಾದಿ ಹಬ್ಬ ಅಂದರೆ ಮಾವಿನ ತೋರಣ, ಎಣ್ಣೆ ಸ್ನಾನ, ಹೊಸ ಬಟ್ಟೆ, ಒಬ್ಬಟ್ಟಿನ ಊಟ ಇದೆ ಅಲ್ವಾ ಯುಗಾದಿ ಹಬ್ಬದ ಸ್ಪೆಷಲ್ಲು. ಅದರಂತೆ ನಮ್ಮ ಡ್ಯಾಡಿ ಊರಲ್ಲೂ ಅಷ್ಟೇ ಯುಗಾದಿ ಹಬ್ಬದಲ್ಲೇ ಹಿರಿಯರಿಗೆ ಬಟ್ಟೆ ಇಡ್ತಾರೆ. ಸೊ ಆವಾಗ ಎಲ್ಲರ ಮನೆಯಲ್ಲೂ ಎಲ್ಲರೂ ಹೊಸ ಬಟ್ಟೆನ ಹಾಕ್ಕೊಂಡು ಹಬ್ಬನೆಲ್ಲ ಆಚರಿಸ್ತಾರೆ. ಸೊ ನಮ್ಮ ಡ್ಯಾಡಿಗೆ ಅದೇ ಅಭ್ಯಾಸ. ಅದಕ್ಕೆ ನಮಗೂ ಸತ ಎಲ್ಲರಿಗೂ ನಾವೆಲ್ಲ ಚಿಕ್ಕವರಿದ್ದಾಗ ಹೊಸ ಬಟ್ಟೆ ಎಲ್ಲ ಕೊಡಿಸೋರು. ಇವಾಗ ನಮಗೆ ದುಡ್ಡನ್ನ ಕೊಟ್ಬಿಡ್ತಾರೆ, ಹೊಸ ಬಟ್ಟೆನ ತೊಗೊಳ್ಳಿ ಮಕ್ಳಿಗೂ ಎಲ್ಲ ಕೊಡಿಸಿ ಅಂತ. ಸೊ ನಾವು ಎಲ್ಲ ಫ್ರೆಂಡ್ಸ್ಗೆ ಹೋಗಿ, ನಾನು ಅಕ್ಕ ಎಲ್ಲ ಹೋಗಿ ತಗೊಂಡು ಬಂದ್ವಿ. ಸೊ ಎಲ್ಲರದು ಪೂಜೆ ಎಲ್ಲ ಆದಮೇಲೆ ನಾನು ಸತ ಪೂಜೆನ ಮಾಡ್ತಾಯಿದ್ದೆ. ಸೊ ಇದು ನನ್ನ ಫಸ್ಟ್ ಟೈಮು ಎಕ್ಸ್ಪೀರಿಯನ್ಸು ಈ ಥರ ಆಗಿದ್ದು. ಏನಾಯಿತು ಅಂತ ನೀವೇ ನೋಡಿ. ಅದಕ್ಕೆ ಈ ವಿಡಿಯೋ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ತುಂಬಾ ಖುಷಿ ಆಯಿತು ನನಗೆ. ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಅಬ್ಬಾ ನೋಡ್ದ? ಅಯ್ಯೋ ತಾತ ಅಜ್ಜಿ, ನನ್ನ ಫಸ್ಟ್ ಟೈಮ್. ಏನಾಯ್ತು? ಎಲ್ಲಿಂದ ಬಿತ್ತು? ಎಲ್ಲಿಂದ? ಅಲ್ಲಿ ನೋಡಮ್ಮ.
ಈ ತಾತ ಅಜ್ಜಿ ಬಂದ್ಬಿಟ್ಟು ನಮ್ಮ ಅಮ್ಮನ ಅಪ್ಪ ಅಮ್ಮ. ನಮ್ಮ ಮಮ್ಮಿ ಮನೆ ಕಡೆನೂ ಯುಗಾದಿ ಹಬ್ಬದಲ್ಲೇ ಹಿರಿಯರಿಗೆ ಬಟ್ಟೆನ ಇಡ್ತಾರೆ. ಸೊ ಊರಲ್ಲಿ ನಮ್ಮ ಆಂಟಿ ಅವರೆಲ್ಲ ಸೇರಿಕೊಂಡು ತಾತ ಅಜ್ಜಿ ಮಾಮನೂ ಇಲ್ಲ, ಅವರು ಸತ ತೀರೋಗಿದ್ದಾರೆ. ಸೊ ಮೂರೂ ಜನಕ್ಕೂ ಬಟ್ಟೆನ ಇಡ್ತಾರೆ. ನಮ್ಮಮ್ಮಂಗೆ ಅದೊಂದು ಬೇಜಾರು, ಹೋಗಿ ಅಪ್ಪ ಅಮ್ಮಂಗೆ ಧೂಪ ಹಾಕೋಕ್ಕೆ ಆಗಲ್ವಲ್ಲ ಅಂತ. ಸೊ ಅದಕ್ಕೆ ನಾವು ಇಲ್ಲೇ ಫೋಟೋಗೆ ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡ್ತಾರೆ. ನಮ್ಮಮ್ಮಂಗೆ ತುಂಬಾ ಬೇಜಾರಾಗುತ್ತೆ. ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಆ್ಯಂಡ್ ಇವಾಗ ಕಾಗೆಗೆ ಸ್ವಲ್ಪ ನೈವೇದ್ಯ ಎಲ್ಲ ಇಡೋಣ ಅಂತ ಬಂದಿದ್ದೀವಿ ಟೆರಸ್ ಮೇಲೆ. ಸೊ ನಾನು ನಮ್ಮ ಅಕ್ಕನ ಮಗ ಬಂದಿದ್ದೀವಿ ಇಡೋಣ ಅಂತ. ನೋಡು ಆಗುತ್ತಾ? ತಡಿಯಪ್ಪ. ಇಟ್ಟಾ? ಸಾಕು ಜೀವನ್, ತುಂಬ ಮೇಲೆ ಇಡ್ಬೇಡ. ಓಕೆ ಫ್ರೆಂಡ್ಸ್, ನೀವು ಎಲ್ಲ ಯುಗಾದಿ ಹಬ್ಬ ಮಾಡ್ತಾ ಇರ್ತೀರಾ ಮನೇಲಿ ಅಂತ ಅಂದ್ಕೊತೀನಿ. ಆ್ಯಂಡ್ ಇದು ನನ್ನ ಹೊಸ ಡ್ರೆಸ್ ಟ್ರೆಂಡ್ಸಲ್ಲಿ ತೊಗೊಂಡಿದ್ದು. ಸೊ ಇನ್ನು ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡಬೇಕು. ಇಲ್ಲಿ ನಮ್ಮ ತಾತ ಅಜ್ಜಿಗೆಲ್ಲ ಧೂಪ ಎಲ್ಲ ಹಾಕಿ ಅಲ್ಲಿಗೆ ಹೋಗಿ ಮನೇಲೂ ಪೂಜೆ ಎಲ್ಲ ಮಾಡಿಕೊಂಡು ಮತ್ತೆ ಇಲ್ಲಿ ಬರ್ತೀನಿ. ಬೇಗ ಬನ್ನಿ, ಫಾಸ್ಟ್ ಫಾಸ್ಟ್ ಫಾಸ್ಟ್. ಸಾಕು ಬನ್ನಿ. ಒಬ್ಬಟ್ಟು ಕೊಟ್ಬಿಡ ಅವ್ರಿಗೆ ಪಟ್ಲಿಗೆ. ತುಂಬಾ ಬಾರ ಜೀವನ್, ಮಂಗಳಾರತಿ ತಗೋಬರ. ಬಾರ ಬೇಗ. ನಿಂತ್ಕೊಳಪ್ಪ, ಅಲ್ಲೇ ನಿಂತ್ಕೊಳ ತಾತನ ಪಕ್ಕ. ಮಾಡ್ಕೊಳ್ಳ ಮಾಡಿ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಮ್ಮ. ಹ್ಯಾಪಿ ಯುಗಾದಿ. ಮಾಡಲಿ. ಪಾಪುಗೆ ಹೌದು, ಇವಳು ಚೂರ್ತಿದ್ದಿಲ್ಲ, ಅದು ಹಚ್ಚು ಬೈಗ. ಬಾರೆ ತಿನ್ನು. ಕೊಡಮ್ಮ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಎಲ್ಲರಿಗೂ ಶಿಲ್ಪ ಬರ. ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಯುಗಾದಿ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ಆಯ್ತೇನಮ್ಮ? ಮಂಗಳಾರತಿ ಎಲ್ಲ ಆದಮೇಲೆ ನಾವೆಲ್ಲರೂ ನಮಸ್ಕಾರ ಎಲ್ಲ ಮಾಡಿಕೊಂಡು ದೇವರಿಗೆ ಮತ್ತು ನಮ್ಮ ತಾತ ಅಜ್ಜಿ ಎಲ್ಲರಿಗೂ ಆಮೇಲೆ ನಾನು ನಮ್ಮ ಅಕ್ಕ ನಮ್ಮ ಡ್ಯಾಡಿ ಮಮ್ಮಿದು ಆಶೀರ್ವಾದ ತೊಗೊತಾ ಇದ್ದೀವಿ. ನಾವು ಪ್ರತಿ ಹಬ್ಬಕ್ಕೂ ನಮ್ಮ ಡ್ಯಾಡಿ ಮಮ್ಮಿದು ಆಶೀರ್ವಾದ ತೊಗೊತೀವಿ, ಮಿಸ್ಸೇ ಮಾಡೋದೇ ಇಲ್ಲ. ನಿನ್ನ ಆಸೆಗಳು ಏನೇನಿದೆ ಎಲ್ಲ ಈಡೇರ್ಲಮ್ಮ, ಒಳ್ಳೇದಾಗ್ಲಿ. ಚೆನ್ನಾಗಿದ್ದು. ಧೂಪ ಎಲ್ಲ ಹಾಕಾದ್ಮೇಲೆ ಎಲ್ಲರೂ ಸತ ಊಟಕ್ಕೆ ಕೂತ್ಕೊಂಡ್ರು. ಡ್ಯಾಡಿಗೆ ಕೆಳಗಡೆ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ ಅಂತ ಟೇಬಲ್ ಮೇಲೇ ಬಾಳೆದೆಲೆ ಹಾಕಿಬಿಟ್ಟು ಎಲ್ಲರಿಗೂ ಊಟಕ್ಕೆ ಇಟ್ಟರು ಮಮ್ಮಿ. ನನಗೂ ಸತ ಹೇಳಿದರು ಊಟ ಮಾಡಿಕೊಂಡು ಹೋಗು ಮನೆಗೆ ಅಂತ. ಬಟ್ ನಾನು ಪೂಜೆ ಮಾಡ್ದಲೇ ಊಟ ಮಾಡಲ್ಲ ಅಂತ ಹೇಳಿದೆ. ನನಗಂತೂ ಬಾಳೆದೆಲೆಯಲ್ಲಿ ಊಟ, ಎಸ್ಪೆಷಲಿ ಹಬ್ಬದ ಊಟ ಮಾಡೋದು ಅಂದರೆ ತುಂಬಾ ಇಷ್ಟ. ಯಾಕೆಂದರೆ ಅಡುಗೆ ಎಲ್ಲ ಇನ್ನೂ ಡಬ್ಬಲ್ ಟೇಸ್ಟ್ ಬರುತ್ತೆ ಬಾಳೆದೆಲೆಯಲ್ಲಿ ಊಟ ಮಾಡಿದರೆ. ಸೊ ನಮ್ಮನೆ ಅಲ್ಲೇ ಹತ್ತಿರ ಆಗಿರೋದ್ರಿಂದ ನಾನು ಹೋಗಿ ಮನೆಯೆಲ್ಲ ಕ್ಲೀನ್ ಎಲ್ಲ ಮಾಡಿ, ನನ್ನ ಹಸ್ಬೆಂಡು ಮಾವಿನ ತೋರಣ ಎಲ್ಲ ಕಟ್ಟಿದ್ರು. ಹಿಂದಿನ ದಿನವೇ ಹೂವು, ಹಣ್ಣು, ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ತೊಗೊಂಡು ಹೋಗಿ ಇಟ್ಟಿದ್ದೆ. ಸೊ ಮನೆಗೆ ಹೋಗಿ ಬೆಳಗ್ಗೆ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಬರೋಣ ಅಂತ. ಸೊ ನನ್ನ ಹಸ್ಬೆಂಡು ಅಲ್ಲೇ ಅಲ್ವಾ ಮನೆ, ಸೊ ಅದಕ್ಕೆ ಅವರು ಹಿಂದಿನ ದಿನ ಏನು ಬಂದು ಸ್ಟೇ ಏನು ಆಗಲಿಲ್ಲ.
ಇರಲಿಲ್ಲ. ಸೊ ನಾನು ಹೆಂಗಿದ್ರು ಮನೆಗೆ ಹೋಗಿ ಪೂಜೆ ಮಾಡ್ತೀನಿ ಅಂತ ಗೊತ್ತು. ಸೊ ಪೂಜೆ ಎಲ್ಲ ಆದಮೇಲೆ ಇಬ್ಬರು ಒಟ್ಟಿಗೆ ಮಮ್ಮಿ ಮನೆಗೆ ಹೋಗೋಣ ಅಂತ ಅಂದರು. ಸೊ ನಂದು ಪೂಜೆ ಎಲ್ಲ ಆದಮೇಲೆ ಅವರು ಸತ ಪೂಜೆ ಎಲ್ಲ ಮಾಡಿ ಹೊರಟಿಗೆ ಮಮ್ಮಿ ಮನೆಗೆ ಹೋದ್ವಿ. ಹೇಳೋ ನಿಂಗೆ ಇಷ್ಟಾರ್ಥಗಳೆಲ್ಲ ಇದಾಗ್ಲಿ ಅಂತ. ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡಾಗ ನಾವು ನಮ್ಮ ತಾತ ಅಜ್ಜಿ ಬಗ್ಗೆ ತುಂಬಾ ಮಾತಾಡ್ತೀವಿ. ನಮ್ಮ ಡ್ಯಾಡಿ ಅವರ ಬಾಲ್ಯದ ದಿನಗಳು, ಅಪ್ಪ ಅಮ್ಮನ ಜೊತೆ ಕಳೆದ ಕ್ಷಣಗಳನ್ನ ಮಾತಾಡ್ತಾರೆ. ಆ್ಯಂಡ್ ಮಮ್ಮಿನೂ ಕೂಡ ಅಷ್ಟೇ, ಅವರ ಬಾಲ್ಯದ ದಿನಗಳನ್ನ, ಅಪ್ಪ ಅಮ್ಮನ ಜೊತೆ ಕಳೆದ ಕ್ಷಣಗಳನ್ನ ಮಾತಾಡ್ತಾರೆ. ಅದರಂತೆ ನಾನು ನಮ್ಮ ಅಕ್ಕ ಕೂಡ ಅಷ್ಟೇ, ನಮ್ಮ ತಾತ ಇದನ್ನು ಕೊಡಿಸ್ತಾಯಿದ್ರು, ಅಜ್ಜಿ ಆ ಥರ ಅಡುಗೆ ಮಾಡೋರು, ಈ ಥರ ಅಡುಗೆ ಮಾಡೋರು ಅಂತ ಎಲ್ಲ ಮಾತಾಡ್ತಾ ಇರ್ತೀವಿ. ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಸೊ ನನ್ನ ಹಸ್ಬೆಂಡ್ ಜೊತೆನೂ ಅಷ್ಟೇ ಮಾತಾಡ್ತಾ ಇರ್ತೀವಿ. ಕೆಲವೊಂದು ಸತಿ ಅವರು ಅವ್ರ ತಾತ ಅಜ್ಜಿ ಬಗ್ಗೆ ಹೇಳ್ತಾರೆ, ನಾನು ನಮ್ಮ ತಾತ ಅಜ್ಜಿ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸೊ ಇದೇ ಅಲ್ವಾ ಜೀವನ ಅಂದರೆ, ಕಾಲ ಹೋಗ್ತಾ ಇರುತ್ತೆ, ಅದರಂತೆ ನಾವು ಸತ ಹೋಗಬೇಕಾಗತ್ತೆ. ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಬೇಕು. ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಸೊ ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು, ಬೆಳಗ್ಗೆ ಬೇಗ ಬೇರೆ ಎದ್ದಿದ್ವಿ. ಸೊ ಮಲ್ಕೊಂಡಿದ್ದೆ, ಮಕ್ಕಳು ನಾನು. ಇವಾಗ ನಾನು ಮಕ್ಕಳು ಹಸ್ಬೆಂಡು ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕು. ಬಾ ಚಿನಿ. ದೇವಸ್ಥಾನದಲ್ಲಿ ದೇವರುಗಳೂ ಅಷ್ಟೇ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ, ಬೆಳ್ಳಿ ಕವಚಗಳನ್ನೆಲ್ಲ ದೇವರಿಗೆಲ್ಲ ಹಾಕಿದ್ರು. ಆ್ಯಂಡ್ ತುಂಬಾ ರಶ್ ಇತ್ತು. ಹೊಸ ವರ್ಷ ಬೇರೆ, ಯುಗಾದಿ ಹಬ್ಬ. ಎಲ್ಲ ದೇವ್ರದ್ದು ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ಸೊ ಈ ರೀತಿ ನಮ್ಮನೇಲಿ ಯುಗಾದಿ ಹಬ್ಬ ಆಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.